ವೀಕ್ಷಕ ನಮಸ್ಕಾರ. ಏನು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ದಂಧೆ ಅಂತಲೇ ಹೇಳ್ಬೋದು. ಏನು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಫೈನ್ಗಳು ಬೀಳ್ತಾರಂಥದ್ದು ಟ್ರಾಫಿಕ್ ಇರುವಂಥ ಒಂದು ಕ್ಯಾಮ್ರಾಗಳಲ್ಲಿ. ಇವತ್ತೇನು ಇಡೀ ಮೈಸೂರು ಜಿಲ್ಲೆ, ಇಡೀ ಕರ್ನಾಟಕದಂತೆ ಅಂತ ಟ್ರಾಫಿಕ್ ಕಂಟ್ರೋಲ್ ಬೋರ್ಡ್ ಏನು ಮಾಡಿದೆ, ಪ್ರತಿಯೊಂದು ಕೂಡ ಎಲ್ಲ ತಾಲೂಕುಗಳಲ್ಲಿ ಮತ್ತು ಹೋಬಳಿಗಳಲ್ಲಿ ಹಾಕಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಸಿ ಕ್ಯಾಮ್ರಾಗಳನ್ನ. ಅದರಲ್ಲಿ ಬಂದಂಥ ಫೈನ್ಗಳು ಲೆಕ್ಕ ಹಾಕೊಂಡ್ರೆ, ಉದಾಹರಣೆಗೆ ನಮ್ಮ ನರಸೀಪುರ ತಾಲೂಕು ಮತ್ತು ಬನ್ನೂರು ಹೋಬಳಿ ಅತಿ ಹೆಚ್ಚು ಫೈನ್ಗಳನ್ನ ಹಾಕಿರುವಂಥದ್ದು. ಮತ್ತು ಇನ್ನೊಂದಷ್ಟು ಕಡೆ ಯಾರೆಲ್ಲ ಪುಣ್ಯಾತ್ಮರು ಟೆಂಡರ್ ತೊಗೊಂಡಿರ್ತಾರೆ, ಇಡೀ ರಾಜ್ಯದಲ್ಲಿ ಟೆಂಡರ್ ತೊಗೊಂಡಿರ್ತಾರೆ ಯಾವುದಕ್ಕೆ, ಪೊಲೀಸ್ ಇಲಾಖೆಯಲ್ಲಿ ಕ್ಯಾಮ್ರಾಗಳು ಅಳವಡಿಕೆ ಮಾಡೋಕ್ಕೆ. ಉದಾಹರಣೆಗೆ ಬನ್ನೂರು ಹೋಬಳಿಲಿ ಹಾಕಿದರೆ, ಕಿರಿಗೋಲ್ ಹೋಬಳಿಲಿ ಹಾಕೇ ಇಲ್ಲ, ಇನ್ನೊಂದಷ್ಟು ಹೋಬಳಿಗಳು ಹಾಕೇ ಇಲ್ಲ, ಅವರೆಲ್ಲ ಬಚಾವು. ಜೊತೆಗೇನು ಅಂತಂದರೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ನನಗೂ ಕೂಡ ನೋಡಿ, ಈಗ ಹಾಕಿರೋದು ಇದು ನಂದೇನೇ. ಇದು ನನಗೆ 2 ದೇವೇಗೌಡ ಸರ್ಕಲಲ್ಲಿ 2 ಫೈನ್ ಬಿದ್ದಿದೆ, ಮತ್ತು ಬನ್ನೂರು ಕಾವೇರಿ ಸರ್ಕಲ್ ಫೈನ್ ಬಿದ್ದಿದೆ. ಅಲ್ಲ ರೀ, ನಿಮ್ಗೇನ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ನಿಮಗೆ ತಾಕತ್ತಿಲ್ಲ ಅಂದರೆ ಭಾಗ್ಯಗಳು ಕೊಟ್ಬಿಟ್ಟು ನೀವು ಜನಗಳ ಮ್ಯಾಕೆ ಇಷ್ಟೊಂದು ಹೊರೆ ಮಾಡ್ತಾಯಿದ್ದೀರಾ. ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಜನಕ್ಕೆ ಹಾಕಿದ್ದೀರಿ ನೀವು? ಪೊಲೀಸ್ ಇಲಾಖೆ ಇರುವಂಥ ಎಷ್ಟು ಜನಕ್ಕೆ ನೀವು ಫೈನ್ ಹಾಕಿದ್ದೀರಾ ಅದು ಕೂಡ ನಾವು ಚೆಕ್ ಮಾಡ್ತೀವಿ. ಮಾಧ್ಯಮದವ್ರು ಬಿಡಲ್ಲ. ಇದು ಇಡೀ ಎಂಟೈರ್ ಸ್ಟೇಟ್ ಮಾಧ್ಯಮದವರು ಫಸ್ಟು ಪೊಲೀಸ್ ಇಲಾಖೆ, ಹಾಗೇನೇ ಸಂಬಂಧಪಟ್ಟಂಥ ಏನು ಟ್ರಾಫಿಕ್ ಇಲಾಖೆಗಳು ಯಾರೆಲ್ಲ ಟೂ ವೀಲರ್ನ ಟ್ರಾವೆಲ್ ಮಾಡ್ತಾಯಿದ್ದಾರೆ ಪೊಲೀಸ್ ಇಲಾಖೆಯವರು, ಅವ್ರದ್ದು ಕೂಡ ಇದು ಫೈನ್ ಬಿದ್ದಿರಬೇಕು. ನೋಡೋಣ, ನಾನು ಕೂಡ ಸಿಟಿ ಕಡೆ ಹೋದಾಗ ಚೆಕ್ ಮಾಡ್ತೀನಿ. ಮತ್ತು ಎಲ್ಲೆಲ್ಲಿ ಸ್ಟೇಷನ್ಗಳಿದೆ ಅಲ್ಲೂ ಕೂಡ ಎಲ್ಲ ಬೋರ್ಡ್ ಹೊಡೆದು ನಾನು ಕೂಡ ಚೆಕ್ ಮಾಡಿ ಇದನ್ನು ದೊಡ್ಡ ವೈರಲ್ ಸುದ್ದಿನೇ ಮಾಡ್ತೀನಿ ನಾವು ಮಾಧ್ಯಮದವರು. ಒಂದು ವಿಚಾರ ಹೇಳ್ತೀನಿ ಕೇಳಿ, ನನಗೆ ಬಂದೈತೆ ಅಂತ ನಾನು ಯಾವ ವಿಚಾರ ಹೇಳ್ತಾ ಇಲ್ಲ, ಬರಲಿ, ತೊಂದರೆ ಇಲ್ಲ, ನಮ್ಗೆ ಗೊತ್ತು. ಕೋರ್ಟಲ್ಲಿ ಹೋಗಿ ಫೈನ್ ಮಾಡಿ ಅವ್ರಿಗೇನು ಕಟ್ಟಬೇಕು ನಾವು ಕೋರ್ಟಲ್ಲಿ ಗುದ್ದಾಡಿ ನಾವು ಮಾಡ್ತೀವಿ. ಜೊತೆಗೆ ಹತ್ತಳ್ಳಿ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ಅಷ್ಟು ಬಂದಿದೆಯಲ್ಲ, ಸಣ್ಣ ಗ್ರಾಮ ಅದು, ಆಯಿತಾ. 20 ಲಕ್ಷ ಬಂದಿದೆ ಹತ್ತಳ್ಳಿ ಗ್ರಾಮ, ಬನ್ನೂರು ಹೋಬಳಿ ಹತ್ತಳ್ಳಿ ಗ್ರಾಮದಲ್ಲಿ 20 ಲಕ್ಷ ಬಂದಿದೆಯಲ್ಲ, ಯಾರು ಕಟ್ತಾರೆ? ನೀವು ಕರಪ್ಷನ್ ದುಡ್ಡು ಮಾಡ್ಕೊಂಡಿದ್ರಲ್ಲ ಅಧಿಕಾರಿಗಳು, ನೀವು ಕಟ್ಟಿ, ನೀವು ಅರ್ಥ ಆಯ್ತಾ? ರೈತರು ಯಾಕೆ ಕಟ್ತಾರೆ? ಆಯಿತಾ. ಇದು ದೊಡ್ಡ ಸುದ್ದಿ ಆಗಬೇಕು. ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನಾನೇ ಇದನ್ನು ಚಕಾರ ಎತ್ತಿರೋಂಥದ್ದು. ಯಾಕೆ ಅಂದರೆ ಇಡೀ ರಾಜ್ಯದಲ್ಲಿ ಇವತ್ತು ನೀವು ನಿಮ್ಮ ಒಂದು ಸರ್ಕಾರ ನಡೆಸೋಕ್ಕೆ ಜನಗಳಿಗೆ ಹೊರೆ ಮಾಡಿಕೊಂಡು 500 ರೂಪಾಯಿ ಫೈನು ರೀ ನೀವು ಕಟ್ಟಿದ್ರೇನ್ರಿ? ನಿಮ್ಮ ಇಲಾಖೆಯಲ್ಲಿ ಎಷ್ಟು ಜನ ನೀವು ಇನ್ಸೂರೆನ್ಸ್ ಕಟ್ಟಿದ್ದೀರಾ? ಯಾರು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಟ್ರಾಫಿಕ್ ಇಲಾಖೆಯಲ್ಲಿ ಆಗಿರ್ಬೋದು, ಎಷ್ಟು ಜನ ನಿಮ್ಮ ವೆಹಿಕಲ್ಗಳಿಗೆ ನೀವು ಇನ್ಸೂರೆನ್ಸ್ ಕಟ್ಟಿದ್ದೀರಾ, ಟ್ಯಾಕ್ಸ್ ಪೇ ಮಾಡಿದ್ದೀರಾ? ಅದನ್ನು ಹೇಳಿ ಮೊದಲು. ಎಷ್ಟು ರೈತರುಗಳಿಗೆ ತೊಂದರೆ ಆಗ್ತಾಯಿದ್ದೀರಿ ಇಡೀ ರಾಜ್ಯದಲ್ಲಿ ಅಂತಂದರೆ ನಿಜವಲ್ಲೂ ಅದ್ರ ಬಗ್ಗೆ ದೊಡ್ಡ ಸುದ್ದಿನೇ ಕೂಡ ನಾಳೆ ಮಾಡ್ತೀನಿ. ನನಗೆ ಬಂದಂಥ ಬಿಲ್ ಇದು, ನಾನು ಕಟ್ಟಲ್ಲ, ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ, ರಿಟ್ ಅರ್ಜಿ ಹಾಕ್ತೀನಿ ರೀ ನಿಮ್ಮ ಮೇಲೆ. ರಿಟ್ ಅರ್ಜಿ ಹಾಕಿ ನಾನು ಕೋರ್ಟಲ್ಲಿ ಕೇಸ್ ನಡೆಸ್ತೀನಿ. ಎಲ್ಲರಿಗೂ ಕೂಡ ಮಾಹಿತಿ ಹಾಕ್ಕೊಳ್ಬೇಕು. ಪ್ರತಿಯೊಬ್ಬರು ರೈತರು ಯಾರಿಗೆಲ್ಲ ಬಂದಿದ್ದೀವೋ 10,000 20,000 ಬಂದಿರೋವಂಥದ್ದು ಹಳ್ಳಿ ರೈತಂಗೆ, ಜಮೀನಿಗೆ ಹೋಗ್ತಾರೆ ರೈತಂಗೆ. ನಿಮಗೆ ತಾಕತ್ತಿದ್ರೆ ಯಾವ ಥರ ರೈತ ಹೋಗ್ತಾವನೆ ಅದನ್ನು ಫೋಟೋ ಬರೀ ಬೋರ್ಡ್ ಹಾಕ್ಬೇಡಿ, ನೀವು ಅಷ್ಟು ಸಮೇತ ಫೋಟೋ ಕೊಡಿ, ಆಯಿತಾ. ಮಾಹಿತಿ ಕೊಡಿ. ನೀವು ಎಲ್ಲ ಯಾರು ದಡ್ರಲ್ಲ ಮಾಹಿತಿಯಾಗಿ ಹಾಕೋತಾರೆ. ನನಗೆ ಕೂಡ ಈ ಫೈನ್ ಹಾಕಿರೋದು ಇದು ಅವಶ್ಯಕತೆ ಇಲ್ದಿರೋವಂಥದ್ದು. ಏಕೆಂದರೆ ನಾವು ಎಷ್ಟು ಸಾರಿ ನೀವು ಏನೇ ಫೈನ್ ಹಾಕೋರು ನಾವು ಕೋರ್ಟಲ್ಲಿ ಹೋಗಿ ರಿಟ್ ಅರ್ಜಿ ಹಾಕಿ ನಾವು ಕಟ್ಟದೇ ಕೋರ್ಟಲ್ಲೇ ನಾವು ಇದನ್ನು ಎಲ್ಲ ಏನೇನು ಫೈನ್ ಇದೆ ಅದೆಲ್ಲ ನಾವು ಕೋರ್ಟಲ್ಲಿ ಕಟ್ತಾರೆ, ನಾವು ಗೊತ್ತು, ನಾವು ಮಾಡ್ತೀವಿ. ಮತ್ತು ಜೊತೆಗೇನು ಅಂತಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮಿಂದ ರೈತರು ಜನ ಈಚೆಗೆ ಬರೋಕ್ಕೆ ಕಷ್ಟಪಡ್ತಾವ್ರೆ, ಅರ್ಥ ಆಯ್ತಾ. ಹಾಗಾಗಿ ಆಮೇಲೆ ಇರೋವಂಥ ಕರಪ್ಷನ್ಗಳು ನಿಮ್ಮ ಇಲಾಖೆಗಳಲ್ಲಿ ಏನೇ ಕರಪ್ಷನ್ ಇದೆ ಅದನ್ನು ಮೊದಲು ಮುಚ್ಕೊಳ್ರಿ. ಯಾಕೆ ರೈತರುಗಳು ತೊಂದರೆ ಕೊಡ್ತೀರಿ? ಕ್ಯಾಮ್ರಾ ಇದೆ ಅಂದ್ಬಿಟ್ಟು ನೀವು ಸರ್ಕಾರಕ್ಕೆ ದುಡ್ಡು ಮಾಡ್ಕೊಡ್ತಾ ಇದ್ದೀರಾ? ಸರ್ಕಾರಕ್ಕೆ ದುಡ್ಡು ಬೇರೆ ಕಡೆಯಿಂದ ಬರ್ತದೆ. ಹಾಗಾಗಿ ರೈತರು ದುಡ್ಡು ತೊಗೊಂಡು ನೀವು ಸರ್ಕಾರಕ್ಕೆ ಕೊಡ್ತೀರಿ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಆಗೋಲ್ಲ. ಬೆಳಗ್ಗೆ ನಿಮಗೆ ಈ ವಿಚಾರನ ಒಂದಷ್ಟು ಸುದ್ದಿಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನೂರು ಹೋಬಳಿಯಿಂದನೇ ಇಡೀ ರಾಜ್ಯದಲ್ಲಿ ಪ್ರಸಾರ ಆಗುತ್ತಿದ್ದು, ಇಡೀ ರಾಜ್ಯದ ಮಾಧ್ಯಮಗಳು ಕೂಡ ಇದನ್ನು ಪ್ರಚಾರ ಮಾಡಬೇಕು. ಫಸ್ಟ್ ನಾನು ಹೇಳೋದೇನು ಅಂದರೆ, ಆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಎಷ್ಟು ಜನ ಇವರು ಫೈನ್ ಬೀಳಿಸ್ಕೊಂಡಾರೆ, ಎಷ್ಟು ಜನಕ್ಕೆ ಇವ್ರಿಗೆ SSR ಬೋರ್ಡ್ ಹಾಕ್ಕೊಂಡಿದ್ದಾರೆ, ಎಷ್ಟು ಜನ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಎಷ್ಟು ಜನ ಇವರು ಪ್ರತಿಯೊಂದು ಇಲಾಖೆಯಲ್ಲಿ ಇವರು ಕರೆಕ್ಟಾಗಿದ್ದಾರೆ ಅನ್ನೋದು ಕೂಡ ನೋಡಬೇಕು. ನನಗೂ ಬಿದ್ದಿರೋ ಫೈನ್ಗೋಸ್ಕರ ನಾನು ಮಾತಾಡ್ತಾ ಇಲ್ಲ. ಇಡೀ ಸಾರ್ವಜನಿಕವಾಗಿ, ಇಡೀ ಕರ್ನಾಟಕದ ರಾಜ್ಯದ ಸಾರ್ವಜನಿಕವಾಗಿ ರೈತಾಪಿ ಜನಗಳಿಗೆ ಹತ್ತಳ್ಳಿ ಗ್ರಾಮದಲ್ಲಿ 20 ಲಕ್ಷ ಬಿದ್ದಿದೆ ಅಂತಂದರೆ, ಇನ್ನು ಸಣ್ಣ ಬನ್ನೂರು ಹೋಬಳಿಲಿ 30 ಹಳ್ಳಿ ಇದೆ. 30 ಹಳ್ಳಿಯಲ್ಲಿ ಎಷ್ಟು ಹಳ್ಳಿಗಳಿಗೆ ಎಷ್ಟೆಷ್ಟು ಫೈನ್ ಬಿದ್ದಿದೆ ಅಂತ ಕೂಡ ನಾನು ಚೆಕ್ ಮಾಡ್ತೀನಿ. ಈ ಸಂಬಂಧಪಟ್ಟಂಥವ್ರಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಷ್ಟೋ ರೈತರು ಗೊತ್ತಿಲ್ಲ ಪಾಪ, ಅವ್ರಿಗೆ ಆ್ಯಂಡ್ರಾಯ್ಡ್ ಯೂಸ್ ಮಾಡಲ್ಲ. ಅಂತಾಗಿ ಈ ಒಂದು ಆ್ಯಪ್ನ ಎಲ್ಲ ಕಡೆ ಕಳಿಸ್ಕೊಡ್ತೀವಿ, ವಾಟ್ಸಪ್ ಮೂಲಕ ಅವ್ರು ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಯಾರು ಫೈನ್ ಕಟ್ಟಬಾರ್ದು, ಯಾಕೆಂದರೆ ಇದು ಅನ್ಯಾಯ ಇದು. ಹಾಗಾಗಿ ನಾನಂತೂ ಕಟ್ಟಲ್ಲ. ನಾನು ಕಟ್ಟೋದು ಕೋರ್ಟಿಗೆ ಹೋಗಿ ಇವ್ರಿಗೆ ರಿಟ್ ಅರ್ಜಿ ಹಾಕಿ, ಆಯಿತು, ಕಾನೂನು ಸಂಬರ ಮಾಡ್ತೀನಿ ಅಂತ ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ದಯವಿಟ್ಟು ಯಾರೆಲ್ಲ ಸಂಬಂಧಪಟ್ಟಂಥ ಹೋಬಳಿ ಮತ್ತು ತಾಲೂಕಿನವ್ರು ಇರ್ತೀರ, ಯಾವ್ಯಾವ ತಾಲೂಕಲ್ಲಿ ಬರ್ತಾಯಿಲ್ಲ, ಇನ್ನೂ ಒಂದಷ್ಟು ಪುಣ್ಯಾತ್ಮರಿದ್ದಾರೆ. ಏನು ಇವತ್ತು ಇಡೀ ರಾಜ್ಯದಲ್ಲಿ ನೀವು ತೊಗೊಂಡಿದ್ದೀರೋ ಸಿ ಕ್ಯಾಮ್ರಾ ಟೆಂಡರ್ ಕೊಟ್ಟಿದ್ರಲ್ಲ, ಅದ್ರ ಮೊದಲು ಕರಪ್ಷನ್ನ ಮುಚ್ಕೊಳ್ರಿ. ನೀವು ರೈತರ ಮೇಲೆ ಯಾಕೆ ಹೊರೆ ಆಗ್ತಿದ್ದೀರಾ?
ನೀವು ಕೊಟ್ಟರೆ CC ಕ್ಯಾಮ್ರಾ ಟೆಂಡರ್ಗಳಿದೆಯಲ್ಲ ಅದು ಎಲ್ಲ ಕಡೆ ಹಾಕಿದ್ರೆ, ಕಿರ್ಗೋಲಲ್ಲಿ ಹಾಕಿಲ್ಲ. ಯಾಕೆ ಹಾಕಿಲ್ಲ? ಮಂಡ್ಯ ಜಿಲ್ಲೆ ಹಾಕಿದ್ರಾ? ಎಷ್ಟು ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜನ ನೀವು ಟೆಂಡರ್ ಕೊಟ್ಟರು ಕೊಡಿ, ಎಲ್ಲರಿಗೂ ಮಾಹಿತಿ ಕೊಡಿ. ಯಾರು ಟೆಂಡರ್ ಕೊಟ್ಟಿದ್ದೀರಾ, ಎಷ್ಟೆಷ್ಟಾಗಿದೆ ಒಂದೊಂದು ಕ್ಯಾಮ್ರಕ್ಕೆ ಏನು ಅಂತೆಲ್ಲ. ನಾವು ಮಾಧ್ಯಮದಲ್ಲಿ ಸುಮ್ಮನೆ ಇರಲ್ಲ, ಪ್ರತಿಯೊಬ್ಬರು ಎಲ್ಲ ಜಿಲ್ಲೆಯಲ್ಲೂ ನಾವು ಕೂಡ ಹಾಕೋತೀವಿ. ಸಂಬಂಧಪಟ್ಟಂಥ ಯಾರೆಲ್ಲ ಈ ಪೊಲೀಸ್ ಇಲಾಖೆ ಇದ್ದೀರಾ, ನಿಮ್ಮ ಗಾಡಿಗಳಿಗೆ ನಿಮ್ಮದು ಏನಿದೆ HSI ಬೋರ್ಡ್ ಆಗಿದೆಯಾ, ಜೊತೆಗೆ ನಿಮ್ಮದು ಏನೇನಿದೆ ಅವೆಲ್ಲ ದಾಖಲಾತಿಗಳು ನೀವು ಫಸ್ಟು ಪರ್ಫೆಕ್ಟ್ ಆಗಿದ್ದೀರ ಅನ್ನೋ ಮೊದಲು ರೈತರಿಗೆ ತೋರಿಸ್ಕೊಡಿ. ಆಮೇಲೆ ನಾವು ನಿಮ್ಗೆ ಕೊಟ್ಟಿರೋಂಥ ಫೈನ್ ಕಟ್ತೀವಿ. ನನ್ನ ಗಾಡಿಯನ್ನು ಹಿಡಿದ್ರೆ ಆಯಿತಾ, ನಿಂತಿದ್ದ ಜಾಗದಲ್ಲಿ ಸುಟ್ಟಾಕ್ಬಿಟ್ಟು ಬರ್ತೀನಿ ಖಂಡಿತವಾಗಿ. ನನಗೆ ಬೇಕಾಗಿಲ್ಲ ನಿಮ್ಮ ಫೈನು. ಹಾಗಾಗಿ ಈ ಮೂಲಕ ಎಲ್ಲ ರಾಜ್ಯದ ಜನಕ್ಕೆ ಎಚ್ಚರಿಸಿ ಇಷ್ಟಪಡ್ತೀನಿ. ನಾನು ಬಂದೂರು ನಾಗರಾಜ್ ಅಂತ, ಮೈಸೂರು ಜಿಲ್ಲಾ ವರದಿಗಾರ. ಹಾಗೆಯೇ ಇವತ್ತು ರೈತರು ಒಂದು ವಿಚಾರ ನನಗೆ ಮುಟ್ಟಿಸಿದ್ರು, ಹಾಗಾಗಿ ಕುಂತಿದ್ದ ಜಾಗದಲ್ಲಿ ಸುದ್ದಿ ಮಾಡ್ತಾಯಿದ್ದೀನಿ. ನಾಳೆ ಹತ್ತಳ್ಳಿ ಗ್ರಾಮಕ್ಕೆ ಹೋಗಿ ನಿಮ್ಮ ಏನೆಲ್ಲ ಇವತ್ತು ರೈತರಿಗೂ ಹಾಕಿರೋಂಥ ಫೈನು ಪ್ರತಿಯೊಂದು ಕೂಡ ಸುದ್ದಿ ಮಾಡ್ತೀನಿ. ಎಲ್ಲ ಮಾಧ್ಯಮದವರು ಆ ಹೋಬಳಿಲಿ ಇದನ್ನು ದಯವಿಟ್ಟು ಎಚ್ಚೆತ್ಕೊಂಡು ಎಷ್ಟು ಫೈನ್ ಬರ್ತಾಯಿದೆ ಹೋಬಳಿ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಅಂತ ದಯವಿಟ್ಟು ಈ ಮೂಲಕ ನೋಡಬೇಕು. ಇಲ್ಲ ಅಂದರೆ ಜನ ಈಗ ಹೋಗಿತಾರದ ವಿಚಾರವಾಗಿ ಅಲ್ದರೆ ಇವತ್ತು ಹೊರಗಡೆ ಬರ್ದಿದ್ದಾಗ ಮಾಡ್ತಾರೆ. ಜೊತೆಗೆ ನೀವು ಇವತ್ತೇನು ಇಡೀ ರಾಜ್ಯದಲ್ಲಿ ಏನು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರ, ಜೊತೆಗೆ ಇವತ್ತು ವೆಹಿಕಲ್ ರೀ, ನೀವು ವೆಹಿಕಲ್ಗಳು ಬಿಡ್ತಾ ಇದ್ದೀರಲ್ಲ, ಬೇರೆ ಬೇರೆ ವೆಹಿಕಲ್ಗಳೆಲ್ಲ, ಎಷ್ಟು ಜನಕ್ಕೆ ನೀವು ಎಲೆಕ್ಟ್ರಿಕ್ ಸ್ಕೂಟ್ರ್ಗಳು ಫೈನ್ ಹಾಕಿದ್ದೀರಾ? ಸ್ಕೂಟ್ರುಗಳಿಗೆ ಬೋಲ್ಡ್ ಇಲ್ಲದ್ರೆ ಓಡಾಡ್ತಾವಲ್ರಿ, ಎಲ್ಲಿ ಎಷ್ಟು ಹಿಡಿದೀರಾ? ಹೋಬಳಿರ ಆಗಿರ್ಬೋದು, ತಾಲೂಕಲ್ಲಿ ಆಗಿರ್ಬೋದು, ಎಲೆಕ್ಟ್ರಿಕ್ ಬೋರ್ಡ್ಗೆ ಗಾಡಿಗಳಿಗೆ ಬೋರ್ಡೇ ಇಲ್ಲ. ಅದಕ್ಕೆ ಏನು ಮಾಡ್ತೀರಾ? ಅವ್ರಿಗೆ ಹೆಂಗೆ ಫೈನ್ ಹಾಕ್ತೀರಿ? ಆಯಿತಾ, ಪೆಟ್ರೋಲ್ ಹಾಕೋ ಗಾಡಿಗಳು ಹಾಕ್ತಿದ್ದೀರಾ. ಇನ್ನೊಂದು ಅಷ್ಟು HSRC ಬೋರ್ಡ್ಗಳಿಗೆ ಹಾಕಿದ್ದೀರಲ್ಲ, ಆಯಿತಾ, ಅವ್ರಿಗೆ ಆ ಬೋರ್ಡ್ಗಳಿಗೆ ಏನು ಮಾಡ್ತೀರಾ? ಹಾಗಾಗಿ ಇದು ದೊಡ್ಡ ವಿಚಾರ ಆಗಿದೆ. ಇದು ದಯವಿಟ್ಟು ರಾಜ್ಯದ ಮಾಧ್ಯಮದವರು ನನ್ನ ಮೂಲಕ ಇದನ್ನು ಚಕ್ಕರೆ ಎತ್ತಬೇಕು. ಮತ್ತು ಆ ಹೋಬಳಿಲಿ ಪ್ರತಿಯೊಂದು ಚೆಕ್ ಮಾಡಬೇಕು, ಪ್ರತಿಯೊಂದು ಕೂಡ RT ಹಾಕಬೇಕು. ಸಾರ್ವಜನಿಕರು RT ಹಾಕಿದ್ರೆ ಗೊತ್ತಾಗುತ್ತೆ ಯಾವ ಇಲಾಖೆಯಲ್ಲಿ ಏನೇನು ಭ್ರಷ್ಟಾಚಾರ ನಡೀತಿದೆ ಅಂತ. ನಾನು ಕೇಳ್ತಾ ಇರೋದು ಇಷ್ಟೇ, ಇಡೀ ರಾಜ್ಯದಲ್ಲಿ ಏನು ನೀವು ಕ್ಯಾಮ್ರಾಗಳಿಗೆ, CC ಕ್ಯಾಮ್ರಾಗಳಿಗೆ ಟೆಂಡರ್ ಕೊಟ್ಟಿದ್ದೀರಾ ಪೊಲೀಸ್ ಇಲಾಖೆಯಿಂದ, ಯಾವ್ಯಾವ ಕ್ಯಾಮ್ರಾ ಎಷ್ಟೆಷ್ಟು ಎಲ್ಲೆಲ್ಲ ಹಾಕಿದ್ದೀರಾ ಅನ್ನೋದು ಕೊಡಿ, ಮಾಧ್ಯಮ ಕೊಡಿ. ನಾವು ಮಾಧ್ಯಮ ಮಿತ್ರರೇ ಇದು ನೋಡಿದಂಥ ಮತ್ತು ಕೇಳಿದಂಥವ್ರು ಇವ್ರಿಗೆ, ಈ ಸಂಬಂಧಪಟ್ಟಂಥ ಇಲಾಖೆಯವ್ರಿಗೆ ನಾವು ಎಚ್ಚೆತ್ಕೊಬೇಕು ಏನೆಲ್ಲ ಇವ್ರದ್ದು ಟೆಂಡರ್ಗಳಾಗಿದೆ, ಎಲ್ಲೆಲ್ಲ ಹಾಕಿದ್ದಾರೆ ಅಂತ. ಹಾಗಾಗಿ ಇಡೀ ರಾಜ್ಯದ ಜನತೆ ಇವತ್ತು ಭಾಗ್ಯಗಳ ಆಗಾರದಲ್ಲಿ ತೇಲ್ತಾ ಇದ್ದಾರೆ. ಅದೊಂದು ವಿಚಾರವಾಗಿ ಇವತ್ತು ಇಡೀ ಹಳ್ಳಿಲಿ ಗ್ರಾಮಾಂತರ, ಯಾಕ್ರಿ ಗ್ರಾಮೀಣ ಪ್ರದೇಶಗಳ ನಿಮ್ಮ ಟಾರ್ಗೆಟಾ? ಆಯಿತಾ, ಓಲಿ ನೀವು ಮೈಸೂರಲ್ಲಿ ಹಾಕಿರುವಂಥ ಒಂದು ಸಿಗ್ನಲ್ ಲೈಟ್ಗಳು ಕೆಲಸ ಮಾಡ್ತಾ ಇದೆಯಾ? ಇಲ್ಲ. ಆಯಿತಾ, ಜೊತೆಗೆ ನೀವು ಹಾಕಿರುವಂಥ ಒಂದು ಪ್ರತಿಯೊಂದು ಏನು ಟ್ರಾಫಿಕ್ ಸಂಬಂಧಪಟ್ಟಂತೆ ಯಾವ ಸಿಗ್ನಲ್ಗಳಲ್ಲಿ ಯಾವ ಕೆಲಸ ಮಾಡ್ತಾರೆ? ಆಮೇಲೆ ಸಿಗ್ನಲ್ಗಳಲ್ಲಿ ಇವ್ರು ಬೇಕು ಅಂತ ಓಡಾಡಲಿ ಅಂತಲೇ ಎಷ್ಟೋ ಸಿಗ್ನಲ್ಗಳಲ್ಲಿ, ಉದಾಹರಣೆಗೆ ದೇವೇಗೌಡ ಸರ್ಕಲ್ಲು, ಆ ದೇವೇಗೌಡ ಸರ್ಕಲಲ್ಲಿ ಸಿಗ್ನಲ್ನ ಓಪನ್ ಮಾಡಿಬಿಡ್ತಾರೆ. ಅಂದರೆ ಹೆಂಗಾರ ಹೋಗಲಿ ನಾವು ಫೈನ್ ಹಾಕುವ. ಆಯಿತಾ, ಇವರೇನು ಸರ್ಕಾರಕ್ಕೆ ದುಡಿತಾ ಇರ್ಬೋದು ಹಂಗಾರೆ ಅಧಿಕಾರಿಗಳಿಗೆಲ್ಲ, ಅಥವಾ ನಿಮ್ಗೇನು ಸಂಬಳ ಕೊಡ್ತಿಲ್ಲ ಅಂದ್ಬಿಟ್ಟು ಏನೋ ತಾವು ಏನೋ ಜೊತೆಗೆ ಸರ್ಕಾರ ಜೊತೆ ಶಾಮೀಲಾಗಿ ಏನೇನು ಈ ಥರ ಒಂದು ಫೈನ್ ಬೆಳೆಸೋಕ್ಕೆ ಏನೋ ಸಹಾಯ ಮಾಡ್ತಾಯಿದ್ರೆ ಗೊತ್ತಿಲ್ಲ. ಒಟ್ಟಲ್ಲಿ ನಾನಂತೂ ಕಟ್ಟಲ್ಲ. ನಾನು ಕೋರ್ಟಲ್ಲಿ ಇದಕ್ಕೆ ವ್ಯಾಜ್ಯಕ್ಕೆ ಹಾಕ್ತೀನಿ. ಜೊತೆಗೆ ಇಲ್ಲಿ ಬ್ಯಾನ್ ಮಾಡಬೇಕು, ಇಡೀ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು. ಸಾರ್ವಜನಿಕವಾಗಿ ರೈತಾಪಿ ಜನ ಪರವಾಗಿ ನಾನು ಇದನ್ನು ಕೇಳ್ತಾ ಇದ್ದೀನಿ. ಎಲ್ಲ ಮಾಧ್ಯಮದವರು ಇದನ್ನು ಸ್ಟ್ಯಾಂಡ್ ಮಾಡಬೇಕು ಈ ವಿಚಾರನ. ಇಲ್ಲ ಅಂತಂದರೆ ನಿಮ್ಮ ವೆಹಿಕಲ್ಗಳು ಬೀಳುತ್ತೆ, ಮಾಧ್ಯಮದವರೇ ನಿಮ್ಮ ವೆಹಿಕಲ್ಗೆ ಬಿದ್ದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸಂಬಂಧಪಟ್ಟಂಥ ಎಲ್ಲ ವೆಬ್ಸೈಟ್ಗಳು ಕೂಡ ಸಿಗುತ್ತೆ ಇದರಲ್ಲಿ. ಹಾಗಾಗಿ ಇದನ್ನು ನೋಡ್ತಾ ಇದ್ದೀನಿ. ಜೊತೆಗೆ ಬೆಳಗ್ಗೆ ನನ್ನ ಕೆಲಸ ಏನು ಅಂದರೆ, ಯಾರೆಲ್ಲ ಇವತ್ತು ರೈತಾಪಿ ಜನ 10 ಲಕ್ಷ 20 ಲಕ್ಷ ಒಂದೊಂದು ಗ್ರಾಮಕ್ಕೆ ಬಿದ್ದಿದೆ ಫೈನು, ಅವ್ರನ್ನ ಹೋಗಿ ಮಾತಾಡಿಸಿ ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ. ಇವತ್ತು ನಾನೇನು ಈ ಒಂದು ವಿಚಾರ ಮಾಡ್ತಾ ಇದ್ದೀನಿ ಅದನ್ನು ಗಂಭೀರವಾಗಿ ರಾಜ್ಯ ಸರ್ಕಾರ ತೊಗೊಬೇಕು, ಸಂಬಂಧಪಟ್ಟಂಥ ಇಲಾಖೆಯವ್ರು ತೊಗೊಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾನು ಮಾತಾಡ್ತಾ ಇರೋದು ಬಂದೂರು ನಾಗರಾಜ್ ಅಂತ. ಹಾಗಾಗಿ ಈ ವಿಷಯನ ತುಂಬಾ ಹೈಲೈಟ್ ಆಗಿ ಸುದ್ದಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ.